ಪಕ್ಕದಲ್ಲಿ ತೊಳಿ ಸರ್. 240 ರೂಪಾಯಿ ಒಂದು ಬಾತ್ ಮಸಾಲೆ. 50 ರೂಪಾಯಿ ಇಲ್ಲಿ ಬರಲ್ಲ. ಅದು ಅದರಲ್ಲಿ ಒಂದು ಪಲಾವು ಒಂದು ಸಿಂಗಲ್ ಖಾಲಿ. 2 ಪಲಾವು ಒಂದು ಖಾಲಿ. ಯಾಕಂದ್ರೆ ಒಬ್ಬರಿಂದ 10 ಜನ ಬರ್ತಾರೆ. ಅರ್ಧ ಗಂಟೆ 20 ನಿಮಿಷ ಕಾಯ್ಲೇಬೇಕು ಕಂಪಲ್ಸರಿಯಾಗಿ ನಾವು ಆರ್ಡರ್ ಮಾಡಿದ್ರೆ. ಸೊ ಹೇಗೆ ಅನಿಸ್ತದೆ ಟೇಸ್ಟ್? ಸರ್ಜಾಪುರದಿಂದ ಬರ್ತಾ ಇರೋದು. ಸರ್ಜಾಪುರದಿಂದ ಒಂದು ಟೈಮ್ ಬಂದಿದ್ದೆ ಇಲ್ಲಿ ನಾನು. ಅದು ನೋಡಿ ಅಡ್ರೆಸ್ ಗೊತ್ತಾಗಿಲ್ಲ, ಯಾರ್ಯಾರನ್ನ ಕೇಳ್ಕೊಂಡು ಬಂದಿದ್ದೀನಿ ಇಲ್ಲಿ. ಇನ್ನೊಂದು ನಮ್ಮ ಹತ್ರ ತಿಂಡಿ ಹೆಸರುಗಳು ತುಂಬಾ ವಿಶೇಷ. ಆ ಕಾಲದಿಂದನೂ ತುಂಬಾ ವಿಶೇಷವಾಗಿದೆ. ನಾವು ಶಂಕರ ಗುರು ಅಂತೀವಿ, ತ್ರಿಮೂರ್ತಿ ಅಂತೀವಿ, ಚತುರ್ಮುಖ ಅಂತೀವಿ, ಮತ್ತೆ ಏಕಮುಖ ಅಂತೀವಿ. ಅಲ್ಲಿ ಬನ್ನಿ, ಅಲ್ಲಿ ಜಾಗ ಇಲ್ಲ ಸರ್. ವಾಟರ್ ಬಾಟಲ್ ನಮ್ಮ ಹತ್ರ ಇಲ್ಲ ಸರ್. ಪಕ್ಕದಲ್ಲಿದೆ ತೊಳಿ ಸರ್, ಪಕ್ಕದಲ್ಲಿದೆ. ಉಪ್ಪಿಟ್ಟು ಮಸಾಲೆ ಪಾರ್ಸಲ ಉಪ್ಪಿಟ್ಟು ದೋಸೆ ವಿಡಿಯೋ ಮಾಡ್ಕೊಳ್ಳಿ ಫಸ್ಟ್ ನೀವು. ನಮಸ್ತೆ. ಬಂದಿದ್ದೇನೆ. ಹೇಳಿ. ಆಫೀಸ್ ಹತ್ರ ಅಲ್ಲಿ ಹೋಗ್ತಾ ಏನು ದೋಸೆ ಹಾಕ್ತಾರೆ ಇವಾಗ? ಉಪ್ಪಿಟ್ಟು ಮಸಾಲೆ. ಉಪ್ಪಿಟ್ಟು ಮಸಾಲ ಇದೆ, ಇದೆಲ್ಲ ಖಾಲಿ ದೋಸೆ. ಇದು ಖಾಲಿ ದೋಸೆ. ಒಂದು ಪ್ಲೇಟಲ್ಲಿ 2 ಬರುತ್ತೆ ದೋಸೆ. ಚೀಸ್ ಚಿತ್ರಾನ್ನ, ಕನಿಷ್ಠ ಪಲಾವ್ 40-45 ದೋಸೆ ಹಾಕೋಣ. ಮಸಾಲೆ ತುಪ್ಪನಾ? ಹಾಂ, ಇದು ತುಪ್ಪ. ಇದು ಉಪ್ಪಿಟ್ಟಾ? ಹಾಂ. ಹಾಕೋಬೇಕಾ?
ಇರಿ ಒಂದು ನಿಮಿಷ ಫೋಟೋ ತಗೊಂಡು. ಒಬ್ಬರಿಂದ 10 ಜನ ಬರ್ತಾರೆ. ಸರ್ ಯಾವಾಗಿಂದ ಬರ್ತಾ ಇದ್ದೀರಾ ಇಲ್ಲಿ? ನಾವಿಲ್ಲಿ ಸುಮಾರು ಒಂದು 4-5 ವರ್ಷದಿಂದ ಬರ್ತಾ ಇದ್ದೀವಿ. ಖುಷಿ ಚೆನ್ನಾಗಿದೆ. ಯಾರು ನಮಗ್ ತೋರಿಸಿದ್ರು ನಾವು ಒಂದು 10-20 ಜನಕ್ಕೆ ಹಂಗೆ ಒಬ್ಬರಿಂದ ಒಬ್ಬರಿಗೆ ಇದು ಮಾಡ್ಕೊಳ್ತಾ ಇದ್ದೀವಿ. ನಾವು ಬರೀ ಶನಿವಾರ ಒಂದು ದಿವಸ ಮಾತ್ರ ಬರ್ತೀವಿ. ನಮಗೆ ಫ್ರೀ ಆಗೋದು ಒಂದೇ ದಿವಸ. ಆ ಶನಿವಾರ ಬಿಟ್ರೆ ಮಿಕ್ಕಿದ ದಿವಸ ನಮಗೆ ಟೈಮ್ ಅಡ್ಜಸ್ಟ್ ಆಗಲ್ಲ. ಹಾಗಾಗಿ ಶನಿವಾರ ಒಂದು ದಿವಸ ಸಮಥಿಂಗ್ ಸ್ಪೆಷಲ್ ಅಂತ ನಾವು ಇಲ್ಲಿ ಬಂದು ಮಾಡೋದು. ಸೊ ಏನು ತಗೊಳ್ಳಿದ್ದೀರಾ ಇವತ್ತು? ನಾವು ಇವಾಗ ಉಪ್ಪಿಟ್ಟು ಮಸಾಲೆ ದೋಸೆ. ಓಕೆ. ಸೊ ಯಾವಾಗಲೂ ಇದೆ ಫೇವ್ರೇಟ್ ನಿಮಗೆ? ನಮ್ಗೆ ಇದೇ ಫೇವ್ರೇಟ್. ಒಂದೊಂದು ದಿವಸ ಮಾತ್ರ ಉಪ್ಪಿಟ್ಟು ಇರೋದಿಲ್ಲ, ಖಾಲಿಯಾಗಿರುತ್ತೆ ಇಲ್ಲಿ. ಹಾಗಾಗಿ ಅವಾಗ ಮಾಮೂಲಿ ಮಸಾಲೆ ಹಾಕ್ಕೊಳ್ತೀವಿ. 3-4 ತರ ಇದೆ. ಬಾತ್ ಮಸಾಲೆ ಇದೆ, ಉಪ್ಪಿಟ್ಟು ಮಸಾಲೆ ಇದೆ. ಏನ್ ಮಾಡ್ತಾರೆ ಎಲ್ಲ. ಸ್ವಲ್ಪ ರಶ್ ಇರುತ್ತೆ, ಕ್ಯೂ ಇರುತ್ತೆ. ಇವತ್ತೊಂದು ದಿವಸನೇ ನೀವು ಖಾಲಿ ನೋಡ್ತಾ ಇರೋದು. ಬೇರೆ ಶನಿವಾರದೊತ್ತಿ ಇಲ್ಲಿ ನಿಂತ್ಕೊಳಕ್ಕೂ ಜಾಗ ಸಿಗಲ್ಲ. ಹೌದೌದು. ಅರ್ಧ ಗಂಟೆ 20 ನಿಮಿಷ ಕಾಯ್ಲೇಬೇಕು ಕಂಪಲ್ಸರಿಯಾಗಿ ನಾವು ಆರ್ಡರ್ ಮಾಡಿದ್ರೆ. ಈ ಮಸಾಲೆ ಮಾತ್ರ, ಮಿಕ್ಕಿದ್ದೆಲ್ಲ ಆರಾಮಾಗಿ ಸಿಗುತ್ತೆ. ಎಲ್ಲರೂ ಸಂತೋಷ. ಒಂದು ದಿವಸ ಬಂದು ಟೇಸ್ಟ್ ಮಾಡಿ, ನಮಗೂ ಖುಷಿ, ನಿಮಗೂ ಖುಷಿ. ತಿಂದು ನೋಡಿ, ನೀವು ಒಂದು 10 ಜನ ಕೇಳಿ. ಓಕೆ. ಸೊ ಹೇಗೆ ಅನಿಸ್ತದೆ ಟೇಸ್ಟ್? ಸರ್ಜಾಪುರದಿಂದ ಬರ್ತಾ ಇರೋದು. ಸರ್ಜಾಪುರದಿಂದ ಒಂದು ಟೈಮ್ ಬಂದಿದ್ದೆ ಇಲ್ಲಿ ನಾನು. ಅದು ನೋಡಿ ಅಡ್ರೆಸ್ ಗೊತ್ತಾಗಿಲ್ಲ, ಯಾರ್ಯಾರನ್ನ ಕೇಳ್ಕೊಂಡು ಬಂದಿದ್ದೀನಿ ಇಲ್ಲಿ. ಸರ್ ನಾನು ಎಲ್ಲ ಟೇಸ್ಟ್ ನೋಡ್ತಾ ಇದ್ದೀನಿ ಇವತ್ತೆಲ್ಲ. ಇಲ್ಲಿ ಬಂದಮೇಲೆ ಎಲ್ಲ ನೋಡೋಣ ಅಂತ ಎಲ್ಲಾನು ತಿಂತಾ ಇದ್ದೀನಿ. ಸರ್ ನಮಸ್ಕಾರ. ತಮ್ಮ ಹೆಸರು ಗೊತ್ತಾಗಿಲ್ಲ ಸರ್? ದೇವರಾಜು. ಓಕೆ. ಸೊ ಏನು ಸರ್ ಇದು SSP ರಿಫ್ರೆಶ್ಮೆಂಟ್ ಯಾವಾಗ ಸ್ಟಾರ್ಟ್ ಆಗಿತ್ತು? ಇಲ್ಲಿ ಸ್ಟಾರ್ಟ್ ಮಾಡಿ 30 ವರ್ಷ ಆಯಿತು. 30 ವರ್ಷ ಆಯಿತು. ನಮ್ಮದು ಇನ್ನೊಂದು ಬ್ರಾಂಚ್ ಇದೆ, ಮುದ್ದಣ್ಣ ಹೋಟ್ಲು ಅಂತ. ಎಲ್ಲಿದೆ ಸರ್ ಅದು? ಕಬ್ಬನ್ಪೇಟೆಯಲ್ಲಿ. ಕಬ್ಬನ್ಪೇಟೆ. ಅವರು ಮಾಡಿ ಸುಮಾರು 50-55 ವರ್ಷ ಆಯಿತು. ಓಕೆ. ಅವರು ನಮಗೆ ತೋರಿಸ್ಕೊಟ್ಟಿದ್ರು. ಓಕೆ. ಅವ್ರು ನಮ್ಮ ಮಾವ ಪಲಾವ್, ಚಿತ್ರಾನ್ನ, ಉಪ್ಪಿಟ್ಟು, ಇಡ್ಲಿ, ವಡೆ ಎಲ್ಲ ಮಾಡ್ತಾರೆ. ಅಲ್ಲಿ ಬನ್ನಿ, ಅಲ್ಲಿ ಜಾಗ ಇಲ್ಲ ಸರ್. ಆರ್ಡರ್ ಮಾಡಲು ನಮ್ಮ ಹತ್ರ ಇಲ್ಲ ಸರ್. ಪಕ್ಕದಲ್ಲಿದೆ ತೊಳಿ ಸರ್, ಪಕ್ಕದಲ್ಲಿದೆ. ₹240 ಒಂದು ಬಾತ್ ಮಸಾಲೆ. ಅಲ್ಲಿ ಒಂದು ಪಲಾವು, ಒಂದು ಸಿಂಗಲ್ ಖಾಲಿ. ಪಲಾವು ಅಂತ ಸರ್ ನಮಸ್ಕಾರ. ಸರ್ ತಮ್ಮ ಹೆಸರು ಗೊತ್ತಾಗಿಲ್ಲ ಸರ್? ನನ್ನ ಹೆಸರು ಲೋಕೇಶ್ ಅಂತ ಸರ್. ನೀವು ಅವ್ರ ಮಗ? ಎಸ್, ನಮ್ಮ ತಂದೆ ದೇವರಾಜು ಅಂತ. ನನ್ನ ಹೆಸರು ಲೋಕೇಶ್ ಅಂತ. 1991-92 ಇಸ್ವಿ ನಾವು ಇಲ್ಲಿ ಪ್ರಾರಂಭ ಮಾಡಿದ್ದೀವಿ. ಅಂದರೆ ಇಲ್ಲಿ ಮಾಡ್ತಾ ಇರಲಿಲ್ಲ. ಫಸ್ಟ್ ನಮ್ಮ ತಾತನ ಹೋಟ್ಲು ತೊಗೊಂಡೋಗ್ತಾ ಇದ್ವಿ. ಓಕೆ. ಮುದ್ದಣ್ಣ ಹೋಟ್ಲು ಅಂತ ಅಲ್ಲಿ ತೊಗೊಂಡೋಗ್ತಾ ಇದ್ವಿ. ಆಮೇಲೆ ನಾವು ಅಲ್ಲಿ ನಿಲ್ಲಿಸ್ಬಿಟ್ಟು ಇಲ್ಲೇ ಸ್ಟಾರ್ಟ್ ಮಾಡಿದ್ವಿ. 95-96 ಇಲ್ಲಿ ನಡೀತಾ ಇದೆ ಸರ್. ಆಯ್ತು, ಆ ಕಾಲದಿಂದ ಮಾಡ್ಕೊಂಡು ಬರ್ತಾ ಇದ್ದೀವಿ. ಇವಾಗ ನಮ್ದಿದೆ, ನಮ್ದು SSP ಈಟಿಂಗ್ ಹೌಸ್ ಅಂತ ಸರ್. ಜಯನಗರ 1ನೇ ಬಡಾವಣೆ, ಸೋಮೇಶ್ವರ ನಗರ, ನಿಯರ್ ಬ್ರ್ಯಾಂಡ್ ಫ್ಯಾಕ್ಟ್ರಿಯಿಂದ ಸ್ವಲ್ಪ ಮುಂದೆ ಬರಬೇಕು. ನಿಮ್ಯಾನ್ಸ್ ಹಾಸ್ಪಿಟಲ್ ಇದೆ. ನಿಮ್ಯಾನ್ಸ್ ಹಾಸ್ಪಿಟಲ್ ಬ್ಯಾಕ್ ಸೈಡು ಸರ್. ಓಕೆ. ಸೊ ಇಲ್ಲಿ ಸಿಗೋವಂಥ ಮೆನುಗಳು ಏನು ಸರ್? ಲೈಕ್ ಸರ್ ನಿಮಗೆ ಇಲ್ಲಿ ಸಿಗೋದು ಪ್ರತಿಯೊಂದೂ ವಿಶೇಷವಾದರೆ ಓಕೆ. ಎಕರೆ ಇಡ್ಲಿ, ಪಲಾವು, ಚಿತ್ರಾನ್ನ, ಉಪ್ಪಿಟ್ಟು, ಮೊಸರನ್ನ, ದೋಸೆ, ಖಾಲಿ ದೋಸೆ, ಮಸಾಲೆ ದೋಸೆ, ಬಾತ್ ಮಸಾಲೆ, ಉಪ್ಪಿಟ್ಟು ಮಸಾಲೆ, ಇಷ್ಟು ಐಟಮು ಸಿಗುತ್ತೆ ಸರ್. ಇಷ್ಟು ಐಟಮ್ ಡೈಲಿ ಸಿಗುತ್ತೆ? ಡೈಲಿ ಪ್ರತಿದಿನ ಸಿಗುತ್ತೆ. ಪ್ರತಿದಿನ ನಮ್ಮದು ಟೈಮಿಂಗ್ಸ್ ಇರೋದು ಸೋಮವಾರದಿಂದ ಶನಿವಾರದವರೆಗೂ 7 ಗಂಟೆಯಿಂದ 3 ಗಂಟೆವರೆಗೂ. ಓಕೆ. ಭಾನುವಾರ 7ರಿಂದ 12 ಗಂಟೆವರೆಗೂ. ನಿಮಗೆ ಸೋಮವಾರದಿಂದ ಭಾನುವಾರದವರೆಗೂ ಎಲ್ಲ ಐಟಮು ಸಿಗುತ್ತೆ. ಓಕೆ. ಆದರೆ ಪಲಾವು, ಇದು ಉಪ್ಪಿಟ್ಟು, ಇಡ್ಲಿ ಮಾತ್ರ 11 ಗಂಟೆವರೆಗೂ ಸಿಗುತ್ತೆ. ಓಕೆ. ದೋಸೆ 11-11:30ವರೆಗೂ ಸಿಗುತ್ತೆ. ಓಕೆ. ಪಲಾವು, ಚಿತ್ರಾನ್ನ, ಮೊಸರನ್ನ 3 ಗಂಟೆವರೆಗೂ ಸಿಗುತ್ತೆ. ಓಕೆ. ಸೊ ಇದೆಲ್ಲ ಕಂಪ್ಲೀಟ್ಲಿ ಫ್ಯಾಮಿಲಿ ರನ್ ಬಿಸ್ನೆಸ್? ಎಸ್. ಔಟ್ಸೈಡರ್ಸ್ ಯಾರಿಲ್ಲ? ನಮ್ಮ ತಾತ ಹೇಳ್ಕೊಟ್ಟಿದ್ದಾರೆ ಸರ್. ನಮ್ಮ ತಾತನ ನಮ್ಮ ತಂದೆ ಒಂದು ಮಾತು ಹೇಳ್ಕೊಟ್ಟಿದ್ದಾರೆ, ಮೇರಾ ಆತ್ಮ ಮಾರ ಭಗವಾನ್. ನನ್ನ ಕೈ ನನ್ನ ದೇವರು. ಸೊ ನಾವು ಯಾರು ಇಟ್ಕೊಂಡಿಲ್ಲ, ನಾವು ಬೇರೆಯವ್ರನ್ನ ನಾವು ಇದು ಮಾಡಲ್ಲ. ನಮ್ಮ ಅಪ್ಪಂಗೆ ನಮ್ಮ ತಾಯಿ ಮಾಡ್ಕೊಡ್ತಾ ಇದ್ರು, ನನಗೆ ನಮ್ಮ ಮನೆಯವ್ರು ಮಾಡ್ಕೊಡ್ತಾ ಇದ್ದಾರೆ. ಸೊ ಹಾಗೆ ತಾತನಿಗೆ ನಮ್ಮ ಅಜ್ಜಿ ಮಾಡ್ಕೊಡ್ತಾ ಇದ್ರು. ಹಾಗೆ ಫ್ಯಾಮಿಲಿಯಿಂದ ಫ್ಯಾಮಿಲಿಗೆ ಬಂದಿದ್ದಾರೆ. ತುಂಬ ವಿಶೇಷವಾದ ಟೇಸ್ಟ್ ಸರ್. ನೀವು ತಿಂತಾ ಇದ್ರೆ ಬಾಯಿಲಿಕ್ಕೆ ಕರೆಕ್ಟ್ ಇರುತ್ತೆ. ಇನ್ನೊಂದು ನಮ್ಮದು 30 ವರ್ಷ 40 ವರ್ಷದಿಂದ ಮಾಡ್ತಾ ಇದ್ರು. 30 ವರ್ಷಕ್ಕೆ ಮುಂಚೆ ಆ ಟೇಸ್ಟ್ ಏನಿದೆಯೋ ಇವತ್ತು ಅದೇ ಟೇಸ್ಟ್ ಇದೆ. ಟೇಸ್ಟ್ ಚೇಂಜ್ ಮಾಡಲ್ಲ.
ಮತ್ತೆ ಎಲ್ಲ ಬಳಸೋದು ಒಳ್ಳೆ ಪದಾರ್ಥಗಳನ್ನ ಬಳಸ್ತೀವಿ. ಹೌದು. ಒಳ್ಳೆ ಪದಾರ್ಥ ಬಳಸಿದ್ಮೇಲೆ ಅಬ್ಸಲ್ಯೂಟ್ಲಿ ಆಟೋಮೆಟಿಕ್ ಆಗಿ ಟೇಸ್ಟ್ ಚೆನ್ನಾಗಿ ಬಂದೇ ಬರುತ್ತೆ. ಎಕರೆ ಇಡ್ಲಿ ಲೈಕ್ ತಗೊಳ್ಳೋರು ಫುಲ್ ಇಡ್ಲಿ ತಗೋಬೇಕಾ ಸರ್? ರೌಂಡ್ ಏನಿಲ್ಲ ಸರ್, ಎಕರೆ ಇಡ್ಲಿ ಅಂತ ಸ್ಪೆಷಲ್ ಅಂದ್ರೆ ಏನು ಗೊತ್ತಾ, ಅದು ಎಕರೆ ಇಡ್ಲಿ ಒಂದು 3-4 ವರ್ಷದಿಂದ ನಾವು ಸ್ಟಾರ್ಟ್ ಮಾಡಿರೋದು ಅಷ್ಟೇ. ಓಕೆ. ಅದಕ್ಕೆ ಮುಂಚೆ ನಮ್ದು ಎಕರೆ ಇಡ್ಲಿ ಅಂತ ಕಟ್ ಮಾಡಿರೋದೇ ಇರ್ತಾ ಇದೀವಿ. ಅದು ಅಗಲೋಗ ಹರಡಿದಾಗ ಅದು ಎಕರೆ ಇಡ್ಲಿ ಅಂತಾರೆ. ಓಕೆ. ಸೊ ನಿಮ್ಮಂತ ದೇವ್ರುಗಳೇ ನಮಗೆ ಎಕರೆ ಇಡ್ಲಿ ಅಂತ ಮಾಡಿದ್ದು. ಸೊ ಅದು ಎಕರೆ ಇಡ್ಲಿ ಅಂತ ಬಂತು. ಇನ್ನೊಂದು ನಮ್ಮ ಹತ್ರ ತಿಂಡಿ ಹೆಸರುಗಳು ತುಂಬಾ ವಿಶೇಷ. ಹೌದು. ಆ ಕಾಲದಿಂದನೂ ತುಂಬಾ ವಿಶೇಷವಾಗಿದೆ. ನಾವು ಶಂಕರ ಗುರು ಅಂತೀವಿ, ತ್ರಿಮೂರ್ತಿ ಅಂತೀವಿ, ಚತುರ್ಮುಖ ಅಂತೀವಿ, ಮತ್ತೆ ಏಕಮುಖ ಅಂತೀವಿ. ಏಕಮುಖ ಅಂದ್ರೆ ಯಾವ್ದಾನೋ ಒಂದು ಐಟಮ್, ನಮ್ಮ ಹತ್ರ ಇರೋದ್ರಲ್ಲಿ 4 ಐಟಮ್ ಇರುತ್ತೆ. ಪಲಾವು, ಚಿತ್ರಾನ್ನ, ಉಪ್ಪಿಟ್ಟು, ಇಡ್ಲಿ ಇರುತ್ತೆ ಅನ್ಕೊಳ್ಳಿ. ಅದರಲ್ಲಿ 4 ಐಟಮ್ ತಗೊಂಡ್ರೆ ಚತುರ್ಮುಖ, 3 ಐಟಮ್ ತಗೊಂಡ್ರೆ ತ್ರಿಮೂರ್ತಿ, 2 ಐಟಮ್ ತಗೊಂಡ್ರೆ ಶಂಕರ ಗುರು. ಪಲಾವ್ ಇಡ್ಲಿ ಆಗಿರ್ಬೋದು, ಚಿತ್ರಾನ್ನ ಪಲಾವ್ ಆಗಿರ್ಬೋದು, 2ರಲ್ಲಿ ಯಾವ್ದಾದ್ರು ತಗೊಂಡ್ರೆ 2 ತಗೊಂಡ್ರೆ ಶಂಕರ ಗುರು ಅಂತೀವಿ. ಚಿತ್ರಾನ್ನ ಪಲಾವ್ ಇಡ್ಲಿ 3 ಐಟಮ್ ತಗೊಂತಾರೆ ಗೊತ್ತಾ, ಅದನ್ನು ತ್ರಿಮೂರ್ತಿ ಅಂತೀವಿ. ಇನ್ನೊಂದು ಎಕ್ಸ್ಟ್ರಾ ಅಡಿಷನಲ್ ಆ್ಯಡ್ ಆದರೆ ಅದು 40 ರೂಪಾಯಿ, 4 ಐಟಮ್ ಚತುರ್ಮುಖ ಅಂತೀವಿ. ಪ್ರೈಸು 30 ರೂಪಾಯಿಂದ ಸ್ಟಾರ್ಟ್ ಆಗುತ್ತೆ. ಒಂದು ಐಟಮ್ 30 ರೂಪಾಯಿ. ತ್ರಿಮೂರ್ತಿ, ಚತುರ್ಮುಖ, ಶಂಕರ ಗುರು ಯಾವುದೇ ತಗೊಳ್ಳಿ 40 ರೂಪಾಯಿ, 50 ರೂಪಾಯಿ. ಎಕರೆ ಇಡ್ಲಿ, 1 ಎಕರೆ ಇಡ್ಲಿ 30 ರೂಪಾಯಿ, ಅರ್ಧ ಇಡ್ಲಿ 20 ರೂಪಾಯಿ. ಈ ಎಲೆ ವಿಶೇಷ, ಎಕರೆ ಎಲೆ. ಈ ಎಲೆ ನೀವು ಏನೇ ಕೊಡಿ, ನಿಮ್ಗೆ ಯಾವ ಟೇಸ್ಟ್ ಅಲ್ಲಿ ಕೊಡ್ತೀವಿ ನಾವು, ಪಲಾವ್ನ ನೀವು ಕೊಡ್ತೀವಲ್ಲ, ಏನು ಟೇಸ್ಟ್ ಇರುತ್ತೆ ಅದೇ ಪಲಾವ್ ಟೇಸ್ಟ್ ಕೊಡುತ್ತೆ. ಟೇಸ್ಟ್ ಹೇಳ್ಕೊಳ್ಳೋದಾಗಲಿ, ಇನ್ನೊಂದು ನಿಮಗೆ ಬೇರೆ ಥರ ಆಗೋದಾಗಲಿ ಆಗಲ್ಲ. ಶುದ್ಧವಾಗಿರುತ್ತೆ. ಅದಕ್ಕೆ ನಾವು ಪ್ಲೇಟು ಇಟ್ಟಿಲ್ಲ, ಏನು ಇಕ್ಕಿಲ್ಲ, ಎಲೆ ಇಕ್ಕಿದ್ದೀವಿ, ಎಲೆಯಲ್ಲಿ ಕೊಡ್ತೀವಿ. ಪ್ರತಿಯೊಂದಕ್ಕೂ ತುಪ್ಪ ಇರುತ್ತೆ ಸರ್. ತುಪ್ಪ ಇಲ್ಲದೆ ನಮ್ಮದು ತಿಂಡಿನೇ ಇಲ್ಲ. ತಿಂಡಿ ಇಲ್ಲ. ಅದೇ ತುಪ್ಪ ಹಾಕಿದ್ರೆ ನಮಗೂ ಸಮಾಧಾನ ಆಗೋದು. ಇವಾಗ ನಾನು ಒಬ್ಬ ಕಸ್ಟಮರು ನಾನು ತಿಂಡಿ ಕೊಡ್ತೀನಿ ಅಂದಮೇಲೆ ಅವ್ನ ಹೊಟ್ಟೆ ನಾನು ನೋಡಬೇಕು. ನನ್ನ ಹೊಟ್ಟೆ ನಾನು ಚೆನ್ನಾಗಿರುತ್ತೆ, ಅವ್ನ ಹೊಟ್ಟೆ ನೋಡೋಕ್ಕಾಗಲ್ಲ. ನಾನು ತಿನ್ನೋದು ಚೆನ್ನಾಗಿರ್ಬೇಕು. ಈಗ ನಾನು ಇನ್ನೊಂದು ಹೋಟ್ಲಿಗೆ ಹೋಗ್ತೀನಿ, ಇಲ್ಲ ಇನ್ನೊಂದು ಕಡೆ ಎಲ್ಲೋ ಹೋಗ್ತೀನಿ, ಏನಿಗೆ ಹೋಗ್ತೀನಿ, ಚೆನ್ನಾಗಿದ್ರೆ ತಿಂತೀನಿ, ಇಲ್ಲ ಅಂದರೆ ಖಂಡಿತ ಹಂಗೆ ಸರ್. ನನಗೆ ಇಲ್ಲಿ ನನ್ನ ಪದಾರ್ಥ, ನಾನು ಮಾಡೋ ಪದಾರ್ಥ ನಾನು ತಿನ್ಬೇಕು ಫಸ್ಟ್, ನನ್ನ ಸಮಾಧಾನ ಆಗಬೇಕು. ಆವಾಗ ಬಂದವನು ಗಿರಾಕಿ ಕಸ್ಟಮರ್ಗೆ ಖಂಡಿತವಾಗಿ ಸಮಾಧಾನ ಆಗೇ ಆಗುತ್ತೆ. ಹಂಗೆ ಕೊಡೋದು ನಾನು ಫಸ್ಟ್ ಹೇಳ್ದಂಗೆ ಮೇರಾ ಹಾತ್ ಮೇರಾ ಭಗವಾನ್. ನನ್ನ ಮನೆ ಬಾಗಿಲಿಗೆ ಬರೋ ಪ್ರತಿಯೊಬ್ಬ ಕಸ್ಟಮರು ನನ್ನ ದೇವ್ರ ಥರ. ಖಂಡಿತ. ನಾನು ದೇವರಂತೂ ನೋಡಿಲ್ಲ, ನಮ್ಮ ಅಪ್ಪ ಅಮ್ಮನ ಪಾದದಲ್ಲಿ ನೋಡಿರ್ತೀನಿ, ನನಗೆ ಬರೋ ಕಸ್ಟಮರ್ ನಾನು ದೇವ್ರ ನೋಡಿರ್ತೀನಿ. ಸೊ ನೀವು ತುಂಬಾ ಬಿಸಿ ಇದ್ರಿ ಹೋಟ್ಲಲ್ಲಿ, ಆದ್ರೂ ಕೂಡ ನಮಗೋಸ್ಕರ 2 ನಿಮಿಷ ದೇವಸ್ಥಾನ ಇದು, ನಮಗೋಸ್ಕರ 2 ನಿಮಿಷ ಟೈಮ್ ಕೊಟ್ಟಿದ್ದಕ್ಕೆ ತುಂಬಾ ಥ್ಯಾಂಕ್ಸ್. ನಿಮ್ಮ ಪ್ರೀತಿ ಹೀಗೆ ಇರಲಿ. ಥ್ಯಾಂಕ್ ಯು.